ಜೋಡಿ ಅರ್ಜುನ ವೃಕ್ಷಗಳ ಒಂದು ಕತೆ. ಹಿಂದಿನ ಜನ್ಮದಲ್ಲಿ ಆ ವೃಕ್ಷಗಳು ಕುಬೇರನ ಮಾನವನ ಪುತ್ರರಾಗಿ ಜನಿಸಿದ್ದರು. ಆಗ ಅವರಿಗೆ ನಳಕುವರ ಮತ್ತು ಮಣಿಗ್ರೀವ ಎಂಬ ಹೆಸರುಗಳಿದ್ದವು. ಸುದೈವದಿಂದ ಪ್ರಭುವಿನ ದೃಷ್ಟಿಯು ಅವರ ಮೇಲೆ ಬಿದ್ದಿತ್ತು. ಅವರು ಹಿಂದಿನ ಜನ್ಮದಲ್ಲಿ ಮಹರ್ಷಿ ನಾರದರು ಅವರ ಶ್ರೀಕೃಷ್ಣನ ಕಾಣುವ ಪರಮ ಭಾಗ್ಯವಾಗಲಿ ಎನ್ನುವ ಕಾರಣಕ್ಕಾಗಿ ಅವರಿಗೆ ಶಾಪ ಕೊಟ್ಟಿದ್ದರು. ಕುಬೇರನ ಮಕ್ಕಳು ಶ್ರೇಷ್ಠ ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವ. ಕುಬೇರನು ಶಿವನ ಪರಮ ಭಕ್ತ. ಶಿವಪ್ರಭುವಿನ ಕೃಪೆಯಿಂದ ಕುಬೇರನ ಭೌತಿಕ ಸಂಪತ್ತಿಗೆ ಮಿತಿಯೇ ಇರಲಿಲ್ಲ. ಶ್ರೀಮಂತನ ಪುತ್ರರು ಮದ್ಯ ಮತ್ತು ಕಾಮಗಳ ದಾಸರಾಗಿದ್ದರು. ಒಮ್ಮೆ ಸಂತೋಷವಿರಬೇಕು ಎಂದು ಅವರು ಕೈಲಾಸದಲ್ಲಿ ಮಂದಾಕಿನಿ ಗಂಗೆಯ ದಡದಲ್ಲಿರುವ ಶಿವನ ವನಕ್ಕೆ ಹೊಕ್ಕರು. ಬಹಳ ಮದ್ಯಪಾನ ಮಾಡಿ ಪರಿಮಳ ಬೀರುವ ಪುಷ್ಪಗಳ ಆ ವನದಲ್ಲಿ ಅವರೊಡನೆ ಹೋಗಿದ್ದರು. ಇದ್ದಕ್ಕಿದ್ದಂತೆ ಮಹರ್ಷಿ ನಾರದರು ಅತ್ತ ಬಂದರು. ದೇವತೆಗಳಾದ ನಳಕುವರ ಮತ್ತು ಮಣಿಗ್ರೀವರು ಮದ್ಯಪಾನದಿಂದ ಮತ್ತರಾಗಿ ಮಹರ್ಷಿಗಳು ಹೋಗುತ್ತಿರುವುದನ್ನು ಕಾಣದಂತೆ ಸ್ಥಿತಿಯಲ್ಲಿದ್ದರು ಎಂದು ನಾರದರಿಗೆ ಅರ್ಥವಾಯಿತು. ಆದರೆ ತರುಣಿಯರು ಆ ದೇವತೆಗಳು ಮದ್ಯಪಾನ ಮಾಡಿರಲಿಲ್ಲ. ಆದ್ದರಿಂದ ಮಹರ್ಷಿ ನಾರದರ ಮುಂದೆ ಬೆತ್ತಲೆಯಾಗುವುದಕ್ಕೆ ನಾಚಿಕೊಂಡು ಆತುರವಾಗಿ ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲು ಪ್ರಾರಂಭಿಸಿದರು. ಆ ಇಬ್ಬರು ದೇವತೆಗಳು ಎಷ್ಟು ಮತ್ತರಾಗಿದ್ದರೆಂದರೆ ನಾರದರು ಬಂದದ್ದು ಅವರಿಗೆ ತಿಳಿಯಲಿಲ್ಲ. ಆದ್ದರಿಂದ ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲಿಲ್ಲ. ಮದ್ಯಪಾನವು ಈ ಇಬ್ಬರು ದೇವತೆಗಳನ್ನು ಇಂಥ ಹೀನ ಸ್ಥಿತಿಗೆ ತಂದದ್ದನ್ನು ಕಂಡು ನಾರದರು ಅವರ ಹಿತವನ್ನು ಬೇಯಿಸಿ ಅವರನ್ನು ಶಪಿಸಿದರು. ನಳಕುವರರು ಮತ್ತು ಮಣಿಗ್ರೀವರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ ಮೇಲೆ ಗೋಕುಲದ ಪ್ರಭು ಮತ್ತು ಯಜಮಾನನಾದ ಮಗು ಕೃಷ್ಣನು ಯಶೋದೆಯ ಹಗ್ಗಗಳನ್ನು ಅವನನ್ನು ಬಳುಕಲ್ಲಿಗೆ ಬಂಧಿಸಿದಂತೆ ನಸುನಗುತ್ತಾ ಹೀಗೆಂದನು: ದೇವತೆಗಳ ಕುಟುಂಬದಲ್ಲಿ ನಿಮಗೆ ಅಪೂರ್ವವಾದ ಸ್ವರೂಪ ಮತ್ತು ಸಂಪತ್ತುಗಳು ಲಭಿಸುವುದರಿಂದ ನೀವು ಹೇಯವಾದ ದುರಂಕಾರದ ಸ್ಥಿತಿಯಲ್ಲಿದ್ದಾಗ ನನ್ನ ಪರಮ ಭಕ್ತನಾದ ನಾರದನು ತನ್ನ ನಿಷ್ಕರಣ ದಯೆಯಿಂದಾಗಿ ನಿಮ್ಮನ್ನು ಉಳಿಸಿದ ಎನ್ನುವ ಸಂಗತಿಯು ನನಗೆ ತಿಳಿದಿತ್ತು. ಅದೆಂಥದ ಮದನಾದ ನರಕದ ಸ್ಥಿತಿಯು ನೀವು ಜಾರಿ ಹೋಗುವುದು ಅವನು ತಪ್ಪಿಸಿದ್ದಾನೆ. ಇವೆಲ್ಲವೂ ನನಗೆ ಆಗಲೇ ತಿಳಿದಿತ್ತು. ಅವನಿಂದ ಶಾಪವನ್ನು ಪಡೆದಿದ್ದು ಅಷ್ಟೇ ಅಲ್ಲ, ಅವನನ್ನು ಕಣ್ಣಾರೆ ನೋಡಿದ್ದೀರಿ. ನೀವು ಭಾಗ್ಯವಂತರು. ಆದುದರಿಂದ ನಳಕುವರರು ಮತ್ತು ಮಣಿಗ್ರೀವರು, ಈಗ ನಿಮ್ಮ ಜನ್ಮಗಳು ಸಾರ್ಥಕವಾಗಿದೆ, ಏಕೆಂದರೆ ನೀವು ನನ್ನಲ್ಲಿ ಪರಮಾನಂದ ಭಕ್ತರಾಗಿ ಪ್ರೇಮಲೋಕ ಬೆಳೆಸಿ ಈಗ ಸ್ವರ್ಗಲೋಕದಲ್ಲಿರುವ ನಿಮ್ಮ ತಂದೆ ನಿವಾಸಕ್ಕೆ ಹಿಂದಿರುಗಬಹುದು. ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸುವ ಮನಸ್ಥಿತಿ ಉಳಿದು ನೀವು ನಿಮ್ಮ ಜನ್ಮ ಮುಕ್ತಿಯನ್ನು ಪಡೆಯುವಿರಿ. ಇದಾದ ನಂತರ ಆ ದೇವತೆಗಳು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿ ಮತ್ತೆ ತಲೆಬಾಗಿ ಅನಂತ ನಮಸ್ಕಾರಗಳನ್ನು ಹೇಳಿ ತೆರಳಿದರು. ಪ್ರಭು ಕಟ್ಟಿದ ಸ್ಥಿತಿಯಲ್ಲೇ ಉಳಿದರು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಹರೇ ರಾಮ. ವಂದನೆಗಳೊಂದಿಗೆ.